ಹೆಸರು ಶಾಲಿನಿ. ನಮ್ಮ ತಾಯಿ ಗೀತಮ್ಮ ಜಮರಗಟ್ಟೆ. ಅವರು ತೀರ್ಕೊಂಡಿರೋದಿಲ್ಲೇ. ಅವಳ ಮೇಲೆ ದೇವ್ರು ಬರುತ್ತೆ ಅಂತಂದು ಊರಾಗೆಲ್ಲ ಗೊತ್ತೈತೆ, ಆದರೂ ಹೇಳಿದ್ದಾರೆ ಕೇಳಿಲ್ಲ. ಊರವರು ಹಿರಿಯರಿಗೆಲ್ಲ ಖಾಲಿ ಬಿದ್ದಾಳಕ್ಕೆ, ಊರಾಗಿರೋರು ಎಲ್ಲರಿಗೂ ಖಾಲಿ ಬೀಳ್ಸ್ಕೊಂಡಾಳೆ. ಇವ್ರಿಗೆ ನಾಚಿಕೆ ಆಗಲ್ವಾ? ಇವ್ರೇನು ಬಳೆ ತಿಟ್ಕೊಂಡಿರ್ತಾರ? ಹಾಂ, ಗೊತ್ತಾಗಲ್ಲ ಇವರಿಗೆ. ದೇವ್ರು ಯಾರು, ದೆವ್ವ ಯಾವುದು, ಮನುಷ್ಯ ಯಾರು ಅಂತ ಗೊತ್ತಾಗಲ್ವ ಇವರಿಗೆ? ಈಗ ಡಾಕ್ಟ್ರ್ ಅದಾರ ಅಂದಮೇಲೆ ಪೇಷಂಟ್ಗಳು ಹೋಗೇ ಹೋಗ್ತಾರೆ ಊರಾಗಿದ್ದಾಗ. ಈಗ ನೀವು ಹೇಳಿದ್ದೀರ ಅಂದರೆ ನಾನು ಹೋಗ್ಲೇಬೇಕಾ ಅಲ್ಲಿಗೆ? ಅವ್ರು ಕೇಳಲೇಬೇಕಾ? ಇಲ್ಲ ನಾನು ಬರಲ್ಲ ಅಂದಿದ್ರೆ ಆಕೆ ಬಗೆನೇ ಇರ್ತಿತ್ತಲ್ಲ, ಯಾಕೆ ಬರಬೇಕು? ಈಗ ದೇವ್ರ ಅದಾವೆ 1000 ಜನ ಹೋಗ್ತಾರೆ ಅಲ್ವಾ? ಊರ ಬಿಗಿ ಮಾಡ್ಬೇಕಿತ್ತಾನೆ ಇವರು. ಅವಾಗ ದೇವಸ್ಥಾನಕ್ಕೆಲ್ಲ ಕೂಗಿ ಹೇಳಿದ್ರಲ್ಲ, ಅವಾಗೆಲ್ಲ ಇರಲಿಲ್ವ ಇವರಿಗೆ? ಒಂದು ಜೀವ ತಗೊಂಡು ಹೋಗೋ ತನಕ ಬಿಡಲಿಲ್ಲಲ್ಲ. ಈಗ ಯಾರು ನಮ್ಮ ಜೀವ ತಂದು ಕೊಡ್ತಾರೆ? ನಮ್ಮ ಅಮ್ಮ ಮುಂದೆ ಅವ್ರು ತರ್ತಾರ? ಆಕೆ ತರ್ಕೊಡ್ತಾಳ? ಆಕೆ ಬರ್ಬೇಕು ಇವತ್ತು ನಮ್ಮ ಹತ್ರ ಬಂದು. ಆಕೆ ದೇವ್ರಲ್ವಾ? ನಮ್ಮ ಅಮ್ಮನ ಜೀವ ತರಕ್ಕೆ ಹೇಳ್ರಿ ಸಾಕು ನನಗೆ. ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇನ್ಮೇಲೆ ಎಲ್ಲರೂ ಎಚ್ಚೆತ್ಕೋಬೇಕು. ಅದನ್ನೇ ಹೇಳಿ ತೋರಿಸ್ಕೊಟ್ಟೋಗ್ಯಾರ ನಮ್ಮಮ್ಮ. ಇವಾಗ ಈಗಾರು ಎಚ್ಚೆತ್ಕೊಳ್ರಿ, ಆಕೆ ಸವಾಸ ಮಾಡಬೇಡ್ರಿ ಅಂತ. ದೆವ್ವ ಬರುತ್ತೆ 10 ಗಂಟೆ ತನಕ. 10 ಗಂಟೆಯಿಂದ 8 ಗಂಟೆ ತನಕ ದೆವ್ವ ಬರುತ್ತೆ ಬೆಳಗಿನ ಜಾವ. ಯಾರು ಬರ್ತತಿ? ಯಾವ ದೆವ್ವ ಬರ್ತಾರೆ? ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 3:30 ತನಕ ಮಾಡಿದ್ದಾರೆ. 3:30 ತನಕ ದೇವ್ರು ಬರುತ್ತೆ ಮೈ ಮೇಲೆ ಯಾವನಿಗಾರೆ. ಏನು ಮಾಡಿದಾರೆ? ಹೊಡಿ ಬಡಿ ಹೊಡಿ ಹೊಡಿ ಬಡ್ದು. ನಮ್ಮ ತಮ್ಮ ಅವನಿಗೂ ಹೊಡೆದಿದ್ದಾರೆ. ಅವ್ರ ಜೊತೆಗಿದ್ದರಿಗೆಲ್ಲ ಹೊಡೆದು ಅವರಿಗೂ ಹಿಂಸೆ ಕೊಟ್ಟಿದ್ದಾಳೆ. ಅವ್ರು ಏನು ಮಾಡ್ತಿದ್ರು? ವಾಮಾಚಾರ ಮಾಡಿ ಕರ್ಕೊಂಡು ಹೋಗಿದ್ದಾಳೆ. ಈಗೆಲ್ಲ ಮನೆಗೆಲ್ಲ ನಿಮ್ಮಣ್ಣೆಲ್ಲ ಕಟ್ಟಿ ಅದೇನು ಮಾಡಿದಾಳೋ ಮೋಡಿ ಗೊತ್ತಿಲ್ಲ. ಒಬ್ಬ ಮನುಷ್ಯ ತಾಯಿಗೆ ಹೊಡಿಬೇಕಾದ್ರೆ ಕಳ್ಳಿರಲ್ವ ಅವನಿಗೆ? ಕಳ್ಳು ಚುರುಕನಲ್ವಾ? ಅಷ್ಟು ಕಲ್ ಮನ್ಸ ಅವ್ರದ್ದು. ಕಲ್ ಮನ್ಸಿರಕ್ಕೆ ಸಾಧ್ಯ ಇರತ್ತಾ? ಬರೀ ನಮ್ಮ ಅಮ್ಮ ಒಂಚೂರು ಜ್ವರ ಬಂತು ಅಂತ ಮಕ್ಕಂಡ್ರೆ ತರ್ಕೊಂಡನಲ್ಲ ಅವನು, ಹಂಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋನು. ಅಷ್ಟು ಒಡೆಯ ತನಕ ಇರ್ತಾನೆ ಅಂದರೆ ಅವನಿಗೆ ಏನು ಮಾಡಿದ್ದಾಳು ಇವಳು? ಅಷ್ಟು ಜನ ಚೆನ್ನಾಗಿದ್ರು ಸರ್ ಅವ್ರು ಎಂದೂ ಅಷ್ಟು ಹುಷಾರಿಲ್ಲ ಅಂದರು. ಎಂದೂ ಮಕ್ಕಣರಲ್ಲ ಅವರು, ಎಂದೂ ಮಕ್ಕಂಡಿಲ್ಲ ಅವರು.